ಹಕ್ಕುಪತ್ರ ಕೊಡಿ ಎಂದು ಬಂಟ್ವಾಳದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕುಟುಂಬವನ್ನು ನಡೆಸುತ್ತಿರುವ ಪ್ರತಿಭಟನೆ ನಾಳೆ ತೀವ್ರ ರೂಪ ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಬಂಟ್ವಾಳ ತಾಲೂಕಿನ ಕುಂಚ ಗ್ರಾಮದ 5 ದಲಿತ ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ನಿನ್ನೆ 10:30 ಗಂಟೆಯಿಂದ ಇವತ್ತು 5 ಗಂಟೆ ತನಕ ಅಹೋರಾತ್ರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೆಂಬಲವಾಗಿ ನಿಂತು ಇವತ್ತು ಆ ದಲಿತ ಕುಟುಂಬದ ಜೊತೆ ನಾವಿದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ದಲಿತ ಕುಟುಂಬಗಳು ಇವತ್ತು ಆ ಪುಂಚ ಗ್ರಾಮದಲ್ಲಿ ವಾಸ ಮಾಡ್ತಾ ಅಲ್ಲಿ ತಮ್ಮ ವಾಸಸ್ಥಳದ ಅಡಿ ನಿವೇಶನವನ್ನು ಹಕ್ಕುಪತ್ರ ಕೊಡಬೇಕು ಅಂತೇಳಿ ತಹಸೀಲ್ದಾರ್ಜಿಗೆ ಅರ್ಜಿ ಕೊಟ್ಟು ತಹಸೀಲ್ದಾರರು ಆ ನಿವೇಶನದ ಹಕ್ಕುಪತ್ರ ರೆಡಿ ಮಾಡಿ ಇಟ್ಟು ಅವರಿಗೆ ನಾನು ಹಕ್ಕುಪತ್ರವನ್ನು ಕೊಡ್ತೇನೆ ತಾಲೂಕು ಆಫೀಸ್ಗೆ ಬನ್ನಿ ಅಂತ ಹೇಳಿ ಅವರು ಬಂದ ನಂತರ ಪುತ್ತೂರಿನ ಶಾಸಕರು ನಿಮ್ಮನ್ನು ಕಚೇರಿಗೆ ಬರಲಿಕ್ಕೆ ಹೇಳಿದ್ದಾರೆ, ಅವರು ಮಾತಾಡಿದ ಮೇಲೆ ನಾನು ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇವತ್ತು ನಾನು ಹೇಳುವಂಥದ್ದು, ಒಬ್ಬ ದಲಿತ ವಿರೋಧಿ ಅಹಂಕಾರಿ ಸರ್ಕಾರದ ಆ ಒಂದು ಸವಲತ್ತನ್ನು ಕೊಡುವುದರಲ್ಲಿ ದಲಿತರಿಗೆ ತಾರತಮ್ಯ ಮಾಡುತ್ತಿರುವಂಥ ಪುತ್ತೂರಿನ ಶಾಸಕರ ಆ ಒಂದು ದುರ್ವರ್ತನೆ ಬಗ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ದಲಿತ ಕುಟುಂಬಕ್ಕೆ ಇವತ್ತು ನ್ಯಾಯ ದೊರಕಿಸಿಕೊಡುವ ದೃಷ್ಟಿಯಿಂದ ಈ ಹೋರಾಟದಲ್ಲಿ ಭಾಗಿಯಾಗಿದೆ. ಸರ್ಕಾರದ ಸವಲತ್ತನ್ನು ಕೊಡಬೇಕಿದ್ರೆ ಅದು ಯಾರಪ್ಪನ ಆಸ್ತಿಯೂ ಅಲ್ಲ. ಸರ್ಕಾರದ ಆ ಒಂದು ಜಾಗ ಕೊಡಲಿಕ್ಕೆ ತಹಸೀಲ್ದಾರರು ಅದಕ್ಕೆ ಹೊಣೆಗಾರರು. ತಹಸೀಲ್ದಾರರು ಬಹುಶಃ ಆ ಶಾಸಕರ ಅನತಿಯಂತೆ ಇವತ್ತು ಕೆಲಸ ಮಾಡುವಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ದಲಿತ ಕುಟುಂಬಗಳು ಇವತ್ತು ನಿರ್ಗತಿಕವಾಗಿ ಈ ದಾರಿಗೆ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ದಲಿತ ಕುಟುಂಬಗಳು ಇವತ್ತು ಅದರಲ್ಲಿಯೂ ಮಹಿಳೆಯರು, ಪರಿಶಿಷ್ಟ ಪಂಗಡದ ಮಹಿಳೆಯರು, ಮಕ್ಕಳು ಸಮೇತ ಕುಟುಂಬ ಸಮೇತ ಇಲ್ಲಿ ಕಳೆದ 24 ಗಂಟೆ ಹೋರಾಟ ಮಾಡಬೇಕಿದ್ರೆ ಕಣ್ಣಿನಲ್ಲಿ ಸ್ವಲ್ಪವೂ ಆ ರಕ್ತ ಇಲ್ಲದ ಕರುಣೆ ಇಲ್ಲದಂಥ ಶಾಸಕರು ಸೌಜನ್ಯಕ್ಕಾದರೂ ಬರಬೇಕಿತ್ತು. ಆ ಕಾಂಗ್ರೆಸ್ಸಿನ ಮುಖಂಡರು ಇಲ್ಲಿ ಬಂದು ಅವರಲ್ಲಿ ಮಾತಾಡುವಂಥ ಒಂದು ಸೌಜನ್ಯವನ್ನು ಕೂಡ ತೋರಿಸುವುದಿಲ್ಲ. ಅಂಥ ಒಂದು ನಿರ್ಲಜ್ಜ ಕಾಂಗ್ರೆಸ್ಸಿನ ನಾಯಕರ ದುರ್ವರ್ತನೆ ಬಗ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದಲಿತ ಕುಟುಂಬಗಳ ಪರವಾಗಿ ಹೋರಾಟ ಮಾಡ್ತಾ ಆ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ, ತಹಸೀಲ್ದಾರರಲ್ಲಿ ಎಲ್ಲರಲ್ಲಿ ಮನವಿ ಮಾಡಿದಾಗ ಎಲ್ಲರೂ ಹೇಳುವಂಥದ್ದು ಶಾಸಕರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ. ಬಹುಶಃ ನಾನು ಹೇಳುವಂಥದ್ದು, ಇವತ್ತು ಜಿಲ್ಲಾಡಳಿತಕ್ಕೂ ಒಂದು ಹಕ್ಕುಪತ್ರ ಕೊಡಲಿಕ್ಕೆ ಇವತ್ತು ಹಕ್ಕಿಲ್ಲ, ಒಬ್ಬ ತಹಸೀಲ್ದಾರಿಗೂ ಹಕ್ಕಿಲ್ಲ. ಶಾಸಕರೇ ಎಲ್ಲವನ್ನು ಮಾಡುದಿದ್ರೆ ಇಲ್ಲಿ ತಹಸೀಲ್ದಾರರ ಅವಶ್ಯಕತೆ ಇದೆಯಾ, DC ಅವರ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೇನೆ ಬಂಧುಗಳೇ. ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು, ದಲಿತ ಬಂಧುಗಳು ಮತ್ತು ಬಂಟ್ವಾಳದ 12 ಗ್ರಾಮದ ನಮ್ಮ ದಲಿತ ಕುಟುಂಬದ ಬಂಧುಗಳು ಸೇರಿ ಇಲ್ಲಿ ಧರಣಿ ಮಾಡುವ ಮುಖಾಂತರ ತಾಲೂಕು ಆಫೀಸಿಗೆ ಮುತ್ತಿಗೆಯನ್ನು ಹಾಕಿ ಮತ್ತೊಮ್ಮೆ ಆ ಶಾಸಕರಿಗೆ, ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಇಲ್ಲಿಯ ನಮ್ಮ ದಲಿತ ಮುಖಂಡರ ಮುಖಾಂತರ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನಮ್ಮ ಆ ಒಂದು ಧರಣಿ ಸತ್ಯಾಗ್ರಹವನ್ನು ಕೊನೆಗೊಳಿಸಿ ನಾಳೆ 9 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಸಾವಿರಾರು ಸಂಖ್ಯೆಯ ನಮ್ಮ ಕಾರ್ಯಕರ್ತರು ಬಂದು, ದಲಿತ ಕುಟುಂಬದ ಬಂಧುಗಳು ಬಂದು ಆ ಒಂದು ಧರಣಿ ಮುತ್ತಿಗೆ ಸತ್ಯಾಗ್ರಹವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಬಂದಂಥ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಭಾರತೀಯ ಜನತಾ ಪಾರ್ಟಿ ಇವತ್ತು ನ್ಯಾಯದ ಪರವಾಗಿದೆ, ದಲಿತರ ಪರವಾಗಿದೆ. ಆ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡುವ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ